ನೋಡ್ರಿ ಉದ್ದ ಹೆಂಗ್ ಬರ್ತೈತೆ ಹೈಟ್ ಉದ್ದ ಜಾಸ್ತಿ ಬರುತ್ತೆ ಉದ್ದ ಜಾಸ್ತಿ ಬರುತ್ತೆ ಅದು ಇಷ್ಟು ಬರಲ್ಲ ಅದು ಬರಲ್ಲ ಆಮೇಲೆ ಬಾಡಿ ನೋಡ್ರಿ ಬಾಡಿ ಡೆವಲಪ್ಮೆಂಟ್ ಹಿಂಗ್ ಬರಲ್ಲ ಹೈಟ್ ಬರಲ್ಲ ಇಷ್ಟು ಹೈಟ್ ಬರಲ್ಲ ಇಲ್ರಿ ಈಗ ನೀವು ಮುದಳ ಕೇಳ್ತಿ ಈಗ ಅವ್ರಿಗೆ ಇದು ಮುದಳ ಐತಗ ಅಂತ ಹೇಳ್ಬಿಡ್ತಾರೆ ಈ ತರ ಐತಿ ಮೋಸ ತಗೊಂಡ್ರೆ ಮೋಸ ಆಗಬಾರ್ದು ನೀವು ಎರಡು ಕೂಡ ಅಷ್ಟೇ ಎರಡು ರಾಶಿ ಹಂಗೆ ಮಾಡ್ತಾವ್ರಿ ಮೇಲ್ ಅಷ್ಟೇ ಫೀಮೇಲ್ ಅಷ್ಟೇ ಸರ್ ಈಗ ಎಷ್ಟಿದಾವೆ ನಿಮ್ಮ ಹತ್ರ ಮುದಳ ಸರ್ ನಮ್ಮ ಹತ್ರ ಒಂದು 15 ಇಲ್ಲಿ ಅದಾವ ಹೊರಗಡೆ ನಮ್ಮ ತಮ್ಮರ ಮನೆಗೆ ಒಂದು 3 ಅದಾವ ಒಟ್ಟು 20 ಆಗ್ತಾವ ನಾವು 20 ಆಗ್ತಾವೆ ಎದಕ್ಕೆ ಸಾಕ್ತೀರ ಎಷ್ಟೊಂದು 23 ಸರ್ ಅದು ಒಂಥರ ಕ್ರೇಜ್ ನಮ್ಗೆ ಸ್ಟಾರ್ಟಿಂಗ್ ನಾವು ಕ್ರೇಜ್ ಇಂದ ನಾವು ಸಣ್ಣರಿದ್ದಾಗ ನಾವು ಅಪ್ಪರು ಕರ್ಕೊಂಡು ತಗೊಂಬಂದಿದ್ರು ನಮ್ಮ ಕಾಕ ನಮ್ಮ ಚಿಕ್ಕಪ್ಪರು ಅದನ್ನ ಹಂಗೆ ನಾವು ಬ್ಯಾಚೆ ಮುಂದೆ ಇಲ್ಲಿ ಮಠ ನಾವು ಬ್ರೀಡಿಂಗ್ ಮಾಡ್ತೀವಿ ಮುದೋಳ್ ಬೇಕಂದ್ರೆ ಗಂಡು ಸರ್ ಗಂಡು ನನ್ನ ಇದೆ ಫೀಮೇಲ್ ಅನ್ನೋ ಇದಾವೆ ನಾವು ಹೊರಗಡೆ ಜನ ಮೇಲೆ ತಗೊಂಬರ್ತೀವಿ ಫೀಮೇಲ್ ಅದಾವು ಈಗ ಎಷ್ಟಿದಾವೆ ನಿಮ್ಮ ಹತ್ರ ಗಂಡು ಎರಡದ ಸರ್ ಎರಡು ಗಂಡು ಫೀಮೇಲ್ ಎಷ್ಟಿದಾವೆ ಫೀಮೇಲ್ ಅಲ್ಲಿ ಒಂದು 10 ಅದಾವ್ರಿ ನನ್ನ ಮನೆಗೆ ಇರೋವು ಸಣ್ಣ ಫೀಮೇಲ್ ಒಂದು 3 ಅದಾವು ಇದುವರೆಗೂ ನೀವು ಎಲ್ಲ ಒಂದು ನಾಟಿ ಕೋಳಿದೆಲ್ಲ ತಿಳಿಸಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಹೌದ್ರಿ ಹಂಗಾಗಿ ನಿಮಗೆ ಏನೋ ಒಂದು ಸೆಕ್ಯೂರಿಟಿ ಅವಶ್ಯಕತೆ ಇಲ್ರಿ ನಾನು ಈಗ ಎಷ್ಟ ಎಲ್ಲ ಬಂಡವಾಳ ಮಾಡಿದೇವೆ ಅಂದ್ರೆ ಈ ನಾಯಿಯಿಂದ ನೋಡ್ರಿ ಹೇಳ್ಬೇಕಂತ ಧೈರ್ಯ ನಮಗೆ ನಾವು ಈ ಕೋಳಿ ಸಾಕಿರ್ಬೋದು ನಾವು ಸಾಮಾನು ಆಗಿರ್ಬೋದು ನಮ್ಮ ಹೊಲ ಆಗಿರ್ಬೋದು ಈ ತೆಂಗಿನ ತೋಟ ಐತಿ ನಾವು ಕಾಯಿ ಪಾಯಿ ಡೈಲಿ ಆರ್ಸಕ್ ಆಗಲ್ರಿ ಹೊಲ ಒಂದು 10 ಎಕರೆ ಆಗುತ್ತಪ್ಪ 10 ಎಕರೆ ಹೊಲ ಆಗುತ್ತೆ ಕಾವಲಿಗೆ ಯಾರನ್ನ ಇಡಕ ಅವಶ್ಯಕತೆ ಇಲ್ಲ ಕಾವಲಿಗೆ ಮತ್ತೆ ಹಂಗಾಗಿ ನಾಯಿ ಸಾಕಿರೋದು ನಾವು ಇದುವರೆಗೂ ಯಾರು ಕಾವಲಿಗೆ ಇಟ್ಟಿಲ್ರಿ ನಾ ಯಾರು ಇಲ್ಲ ಹಂಗಾಗಿ ನಾಯಿ ಸಾಕಿರೋದು ನಾವು ಇಷ್ಟಕ್ಕ ನಾಯಿ ನಾಡಿದ್ವಿ ಅಂತಂದೇಳಿ ನಾಯಿ ಸಾಕಿದೇವಿ ಓಕೆ ಏನೀಗ ನಿಮ್ಮ ಹತ್ರ ಇದಾವಲ್ಲ ಇದಿಷ್ಟು ಮುದೋಳ ಸಾಕಂಗಾದ್ರೆ ಹೌದೌದ್ರಿ ಆಮೇಲೆ ನಾವು ಇದರಲ್ಲಿ ಮರಿ ಮಾರ್ತಾವ್ರಿ ಮರಿ ಬ್ರೀಡಿಂಗ್ ಅದನ್ನ ಮಾಡಿಬಿಟ್ಟು ನಾವು ಮರಿ ಮಾರ್ತೀವಿ ಮೇಲು ಫಿಮೇಲ್ ಎರಡು ಕೊಡ್ತೀರಾ ಅಥವಾ ಮೇಲ್ ಫಿಮೇಲ್ ಅಷ್ಟೇ ಕೊಡ್ತೀರಾ ಅವ್ರು ಬೇಕಾದ್ರೆ ಎರಡನ್ನೂ ಕೊಡ್ತೀವಿ ಬೇಡ ಸಿಂಗಲ್ ವೇರ್ ಅದಾರ ಸಿಂಗಲ್ ಕೊಡ್ತೀವಿ ಎರಡು ಬೇಕಂದ್ರೆ ಎರಡು ಕೊಡ್ತೀವಿ ಥರ ಮಾರ್ತೀವಿ ನಾವು ಬರ್ರಿ ಆ ಕಡೆ ಫೀಮೇಲ್ ಅದಾವ ಅಲ್ಲಿ ಹೋಗೋಣ ಫಿಮೇಲ್ ಇದಾವೆ ಇದುವರೆಗೆ ತೋರಿಸಿ ನೀವು ಎರಡು ಮೇಲೆ ಇದು ಎಷ್ಟು ವರ್ಷದ ಮೇಲೆ ಹಂಗಾದ್ರೆ ಇದು 2 ವರ್ಷ ರೀ ಅದು ಬಂದ್ಬಿಟ್ಟಲ್ಲ ಒಂದು 7 ವರ್ಷ 7 8 ವರ್ಷ ಆಯ್ತು ಅದು ಅಂದ್ರೆ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಬಂದಾಗ ಇದ್ದಿದ್ದೆ ಅದು ಹೌದ್ರಿ ಫಸ್ಟ್ ಅದೇ ತಂದಿದ್ದ ಇಲ್ರಿ ಅವ್ರ ಅಪ್ಪ ಅಮ್ಮ ಎಲ್ಲ ಓದ್ವು ಅವೆಲ್ಲ ಓದ್ವು ಇನ್ನು ಈಗ ನೆಕ್ಸ್ಟ್ ಉಳ್ಕೊಂಡಿರೋದು ಅದೊಂದು ಇದೆ ರೀ ಮುದೋಳಿನ ಮೇಂಟೆನೆನ್ಸ್ ಎಲ್ಲ ಹೆಂಗಿದೆ ಅಣ್ಣ ಮೇಂಟೆನೆನ್ಸ್ ಕಡಿಮೆ ರೀ ಹೇಳ್ಬೇಕಂದ್ರೆ ಆಮೇಲೆ ಊಟದ ಸಮಸ್ಯೆ ಇಲ್ಲ ಆಮೇಲೆ ಕಡೆಗೆ ಮೈಗಿ ತೊಳಿಬೇಕು ಕೂದಲ ಉದ್ರೋದು ಏನು ಸಮಸ್ಯೆ ಇಲ್ಲ ಹೌದು ಕೂದಲ ಯಾಕೆ ಇರಲ್ಲ ಇದಕ್ಕೆ ಈ ಜಾತಿ ಹಂಗಾರ ಇದು ಈ ಜಾತಿ ಕೂದಲ ಇರಲ್ಲ ಕೂದಲ ಕಡಿಮೆ ರೀ ಕೂದಲ ಉದ್ರಲ್ಲ ಇಲ್ಲ ಉದ್ರಲ್ರಿ ನೋಡಿ ನೋಡಿ ಕೂದಲ ಇರಲ್ಲ ಇದಕ್ಕೆ ಏನೋ ಇದು ಸ್ಕಿನ್ ಅಲರ್ಜಿ ಸ್ಕಿನ್ ಏನು ಬರಲ್ಲ ಆ ಥರ ಬರಲ್ಲ ಅದಕ್ಕೆ ಏನು ಮನೆ ಫುಡ್ ಕೊಡ್ತಿರೋ ಅಥವಾ ಹೊರಗಡೆ ಮೆಡಿಸಿನ್ ಅಂತ ಮನಿ ಫುಡ್ ರೀ ಮನೆ ಫುಡ್ ರೆಡಿಮೇಡ್ ಯಾವುದೂ ಇಲ್ಲ ಎಲ್ಲ ಮೊಸರನ್ನ ಮಜ್ಜಿಗೆ ಅನ್ನ ರೀ ಅದಕ್ಕಾಗಿ ಆಕಳ ಕಟ್ಕೊಂಡಿದ್ದಾವೆ ಆಕಳದವು ಇದಕ್ಕೋಸ್ಕರ ಆಕಳ ಬೇಕೇ ಬೇಕು ಆಕಳನ್ನ ಹಾಕದವ್ರಿ ಆಕಳ ಹಾಲು ಮಾತ್ರ ಅದು ಮೊಸರು ಬೇಕೇ ಬೇಕ್ರಿ ಮೊದಲು ಸಾಕೋಸ್ಕರ ಹೌದ್ರಿ ಮೊಸರು ಬೇಕೇ ಬೇಕ್ರಿ ಹಂಗಾದ್ರೆ ನಾನ್ ವೆಜ್ ಅದೇನು ಅವಶ್ಯಕತೆ ಇಲ್ರಿ ಹಾಕಲ್ಲ ನಾವು ಮನ್ಯಾಗ ಮಾಡಿದ್ರೆ ಹಾಕ್ತಾವ್ರಿ ಇನ್ನು ಬಾಕಿ ಟೈಮ್ ಹಾಕಲ್ಲ ಅಂದ್ರೆ ಇದಕ್ಕೋಸ್ಕರನೇ ನೀವು ತಂದು ಹಾಕಲ್ರಿ ನಾವು ಮನ್ಯಾಗ ಏನಾರ ಮಾಡ್ತಾವಂದ್ರ ಹಾಕ್ತಾವ್ರಿ ಅವಾಗ ಹಾಕ್ಲೇ ಬೇಕಾವಾಗ ಹಾಕ್ತಾವ ಮತ್ತೆ ಓಕೆ ಈಗ ಅನ್ನ ಸಾರು ಅದು ಆ ಥರದ್ದು ಏನು ಹಾಕ್ತಾರ ರೊಟ್ಟಿ ಗಿಟ್ಟಿ ಹಾಕ್ತಾವ್ರಿ ಎಲ್ಲ ತಿನ್ನತ್ತೆ ಎಲ್ಲ ತಿನ್ನುತ್ತೆ ಈಗ ಇದಕ್ಕೆ ಮುದೋಳಿಗೆ ಯಾವ್ದು ಕಾಯಿಲೆ ಬರುತ್ತಾ ಕಾಯಿಲೆ ಬರ್ತಾವ್ರಿ ಇಲ್ಲ ಅಂತ ಅಲ್ಲ ಬಟ್ ಆದ್ರೆ ಏನ್ರಿ ಈಗ ನೇರ ನಾಯಿಗೆ ವಿಚಾರ ಮಾಡಿದ ಅದಕ್ಕೆ ಇದಕ್ಕೆ ಹೋಲಿಸಿದ್ವಿ ಅಂದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತಲ್ಲ ಅದು ಆಗಲ್ಲ ಇದಕ್ಕೆ ವರ್ಷ ವ್ಯಾಕ್ಸಿನ್ ಮಾಡ್ತಾರೆ ಕರೆಕ್ಟ್ ಹೌದ್ರಿ ಓಕೆ ಟೈಮ್ ವ್ಯಾಕ್ಸಿನ್ ಕರೆಕ್ಟ್ ಹಾಕಿರ ಹೌದ್ರಿ ಯಾಕೆ ಅಷ್ಟೊಂದು ರ್ಯಾಶ್ ಇದಾವಲ್ಲ ಫಿಮೇಲ್ ಅವು ಇದು ಸಣ್ಣದ್ರಿ ಅದು ಸಣ್ಣದಿನ ಅದೇನು ಕುಂದ್ರಿ ಅದು ಎಷ್ಟು ತಿಂಗಳದ ಅದು 7 ತಿಂಗಳು ಆತ್ರಿ ಅದು 7 ತಿಂಗಳದ 7 ತಿಂಗಳಿಗೆ ಅಷ್ಟು ಹೈಟ್ ಬರುತ್ತೆ ಹೈಟ್ ಹಂಗ ಬರ್ಬೇಕ್ರಿ ಅವು ಮುದೋಳ ಮಾತ್ರ ಭಾರಿ ಹೈಟ್ ಬರುತ್ತೆ ಎಷ್ಟು ಹೈಟ್ ಬರ್ಬೋದು ಒಂದು ಮುದೋಳು ಚಿಕ್ಕ ಮೇಲ್ ಬೇರೆ ಫಿಮೇಲ್ ಬೇರೆ ಹೈಟ್ ಡಿಫರೆನ್ಸ್ ಆಗುತ್ತಾ ಅಥವಾ ಒಂದೇ ತರ ಡಿಫರೆನ್ಸ್ ಬರುತ್ತೆ ಹೈಟ್ ಫೀಮೇಲ್ ಹೈಟ್ ಕಡಿಮೆ ಬರುತ್ತೆ ಬಾ ಫಿಮೇಲ್ ಹೈಟ್ ಕಡಿಮೆ ಆಗುತ್ತೆ ಹೌದ್ರಿ ಮೇಲ್ ಹೈಟ್ ಬರುತ್ತೆ ಹೌದ್ರಿ ಎಷ್ಟು ಅಡಿ ಬರ್ಬೋದು ಒಂದ್ ಮೇಲಲ್ಲಿ ಇದು ಇಂಚ್ ಲೆಕ್ಕ ರೀ ಅದು ಇಂಚ್ ಲೆಕ್ಕ ಅದು ಒಂದು 34 ಇಂಚ್ ಐತ್ರಿ ಅದು ಗಂಡು ಅದು 34 ಮೇಲೆ ಐತ್ರಿ ಅದು 34 ಮೇಲೆ ಇವೆಲ್ಲ ಬಂದ್ಬಿಟ್ರೆ 27 28 ಬರ್ತಾವ್ರಿ ಇವು ಅಷ್ಟೇ ಹೈಟ್ 27 28 29 ಇಂಚ್ ಬರ್ತಾವು ಅದು ಟೈಟ್ ಜಾಸ್ತಿ ಇದೆ ಒಂದು 29 ಇದೆ 29 ಮೇಲು ಫಿಮೇಲು ಇದಕ್ಕೆ ಕ್ರಾಸಿಂಗ್ ಬಿಡ್ಬೇಕಂದ್ರೆ ಎಷ್ಟು ದಿನ ಅಥವಾ ಆ ಥರದ್ದು ಏನಾರ ಐತ್ರಿ ಅದ್ರಲ್ಲಿ ಐತೆ ಈಗ ಇಟಿ ಬಂತಂದ್ರೆ 9 10 ದಿನ ಬಿಟ್ಟು ನಾವು ಕ್ರಾಸಿಂಗ್ ಕೊಡ್ತಾವ್ರಿ 9 ರಿಂದ 10 ದಿನ ಬಿಟ್ಟು ಅವು ಕೂಡ ಕೊಡ್ತಾವೆ ನೋಡಿ ಸರ್ ಇವೆಲ್ಲ ಫೀಮೇಲ್ ಮೇಲೆ ಆಗ್ಲೇ ತೋರಿಸಿದ್ ನಾನು ಇವು ಫೀಮೇಲ್ಗಳು ಸ್ವಲ್ಪ ದೂರ ಇರಿ ಸ್ವಲ್ಪ ಕಚ್ಚುತ್ತೆ ಇದು ನಾಯಿ ಯಾಕಂದ್ರೆ ರೂಢ ಇರಲ್ಲ ಯಾಕಂದ್ರೆ ನಾನು ಈಗ ಹೊಲಕ್ಕೆ ಮೇಂಟೆನೆನ್ಸ್ ಇಟ್ಕೊಂಡ ನೀವು ಅದ್ರ ಬ್ರೀಡಿಂಗ್ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ನನ್ನ ಸೇಫ್ಟಿ ನಂದು 10 ಎಕರೆ ಹೊಲ ಐತಲ್ಲ 10 ನಾಯಿನ ಸಾಕಿದೆ ನಾನು ಈಗ ಮನ್ಯಾಗ 10 ದೊಡ್ಡವರು 10 ನಾಯಿ ಸಣ್ಣ ಬಿಟ್ಬಿಟ್ಟು 10 ನಾಯಿನ ಅದಾವ ಒಬ್ಬೊಬ್ಬರನ್ನ ಈ ಕಾಯಕಿಟ್ರನ 10 ಎಕರೆ ಹೊಲಕ್ಕೆ ಒಂದು 5 ಜನ ಇಟ್ರನ್ನ
500 ರೂಪಾಯಿ ಪೇಮೆಂಟ್ ಐತ್ರಿ. ಹೌದೌದು. ಬೆಳಗ್ಗೆ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಅಲ್ಲಿಗೆ ಅವ್ನ ಪೇಮೆಂಟ್ ಏಟಾತು ಒಂದು 15,000 ಮೇಲೆ ಬರೀ ಪೇಮೆಂಟ್ ಆಗೋತ್ರಿ ಒಂದು ತಿಂಗಳಿಗೆ 15,000 ಆಗುತ್ತೆ. ಹೌದ್ರಿ. ಊಟದ ಮತ್ತೆ ಎಷ್ಟು 5,000 ಹೊಡ್ಕಂದ್ರೆ 20,000 ಆಗೋತ್ತು. ಹೌದೌದು. ನಾನು ಒಂದು 8,000 ಖರ್ಚು ಮಾಡಿದ್ರೆ ನಾನು ತಿಂಗಳಿಗೆ ನಾನು ಹೊಲನ ಕಾಯ್ಕಂತಾನೆ ನಾನು ಇದ್ರ ಬ್ರೀಡಿಂಗ್ ತೆಗಿತೀನಿ. ನನ್ನ ಸೇಫ್ಟಿನ ಐತಿ. ಅಂದ್ರೆ ನೀವು ಈಗ ಬೇರೆ ತರ ಅವಶ್ಯಕತೆ ಇಲ್ಲ, ಅದ್ರ ಜೊತೆ ಲಾಭನ ಐತಿ. ಲಾಭನ ಐತಿ. ಕೆಲವು ರೈತರು ಆದ್ರೆ ಯಾರ ಸಾಕ್ತಾ ಬಂದ್ರೆ 1 ಎಕರೆ ಹೊಲ ಐತೆ ಅಂದ್ರೆ ಒಂದು ಸಾಕ್ಬೋದು. ಬೇಡ ಒಂದು 5 ಎಕರೆ ಐತಿ, 20 ಎಕರೆ ಐತೆ, ಒಂದು 5 ಸಾಕೇಬೋದು. ಏನ್ ತೊಂದರೆ ಇಲ್ಲ. ಈ ನೀವ ಈಗ ಇಷ್ಟ ಮಟ್ಟ ನೋಡಿದ್ರಲ್ಲ, ನಾನು ಕೋಳಿ, ಆಮೇಲೆ ದನ ಕರು, ಆಮೇಲೆ ಕಡೆ ಹೊಲ ನೋಡಿ ಚಾಪಟಿ ನೋಡಿ. ಹೌದೌದು. ಇದರಲ್ಲಿ ಹುಡುಕಾಡಿದ್ರೆ ಒಂದು ಅವರಲ್ಲಿ ಈಗ ನೀವು ಬಂದಿರಿ ಅಂತ ನಾನು ಕಟ್ಟಿದ್ದೇನೆ ರೀ ಹೊಸನವನ್ನ. ಅಂದ್ರೆ ಕಟ್ಟಲ್ಲ ನೀವು? ಇಲ್ರಿ, ನಾ ಕಟ್ಟಲ್ಲ. ಒಂದು 3 ನಾಯಿ ಕಟ್ತೇನೆ ಅಷ್ಟೇ ಇದ್ರಲ್ಲಿ. ಯಾಕಂದ್ರೆ ಒಂದು 3 ನಾಯಿ ರಾತ್ರಿ ಬಿಡ್ತೀನಿ. ಲಾಸ್ಟ್ ಇರೋದೊಂದು, ಇದು ಒಂದು, ಅದು ಒಂದು. ರಾತ್ರಿ ಮಂದಿ ಕಡೆ ಬಾವು. ನಾ ಇದ್ರಲ್ಲಿ ಹೇಳ್ಬಿಡ್ತಾನೆ ಓಪನ್ ಆಗ್ರಿ. ನಾನು ಸೇಫ್ಟಿಗೋಸ್ಕರ ನಾ ಕಟ್ಕೊಂಡ ನಾಯಿ ನಾನು ಬದುಕಬೇಕನ್ನೋ ಉದ್ದೇಶಕ್ಕೆ ನಾ ಸೇಫ್ಟಿ. ಅಂದ್ರೆ ನಿಮ್ ಸೇಫ್ಟಿ ನಾನು ಇರೋದು ಅಡವಿಯಾಗ್ರಿ. ಹೌದು. ನಾನು ಸೇಫ್ಟಿ ನಾಯಿ ಕಟ್ಕೊಂಡಾನೆ. ಅಡವಿ ಇದೆನಾ? ಇದರಿ ಮತ್ತೆ ನಾವು ಹೊಲ್ದಾರ ಕಾಡ್ನಾಗ ಇದ್ದಂಗ ನಾವು ರಾತ್ರಿ 10 ಗಂಟೆ ಆದ್ರೆ ಇಲ್ಲಿ ಯಾರು ಕಾಣದಲ್ರಿ, ಮುಗಿತೆ. ಇದು ಬೇಟೆ ನಾಯಿ ಅಂತಾರ. ಬೇಟೆ ನಾಯಿ ರೀ ಇದು. ನಾವು ಬೇಟೆ ಆಡ್ತೇವಲ್ಲ ಅಂತ. ನಮ್ದು ಈ ಕಡೆ ಜಾಲಿ ಇದೆ, ಈ ಕಡೆ ಮುಂದ್ಗಡೆ ಗುಡ್ಡ ಕಾಡು ಇದೆ. ನಾವು ಮಲ ಪಲ ಬೆಕ್ಕು ಪಕ್ಕ ಹೊಡಿತೀವಿ. ಅಂದ್ರೆ ಫ್ರೀಯಾಗಿ ಬಿಟ್ಬಿಡ್ತೀರಾ ಅಥವಾ ಹಿಡ್ಕೊಂತೀರಾ? ನಾವು ಬೇಟೆಗಳು ಹಿಡ್ಕೊಂಡು ಹೋಗ್ತೀವಿ, ಹಿಡ್ಕೊಂಡು ಹೋಗ್ತೀವಿ. ಆಮೇಲೆ ರೀ ನಾವು ಕೈ ಬಿಡ್ತಾವಲ್ಲ, ಬೆಕ್ಕು ಮಲ ಪಲ ಸಿಗ್ತಾವು, ತಿಂತಾವು. ಅವು ತಿಂತಾವು. ಆಮೇಲೆ ಕಡೆಗೆ ಅವರ ಇದ್ರಿ ಕಾಂಡ್ ಹಿಡ್ಕೊಂಡು ನಾವು ಹೊಲದಲ್ಲಿ ಬಂದು ಹಿಡ್ಕೊಂತಾವು, ತಗೊಂಡ್ಬರ್ತೀವಿ. ನಾವು ಊಟ ಮಾಡ್ತೀವಿಲ್ಲ ಅಂತಲ್ಲ. ಆಮೇಲೆ ಮರಿಗಳು ಯಾವ ಥರ ಅಂದ್ರೆ, ಮರಿಗಳು ಸಣ್ಣ ಮರಿ ಇರ್ತಾವ್ರಿ. ಈ ಹುಟ್ಟಿ ಒಂದು 8-9 ದಿನ ಕಣ್ ತೆಗಿತಾವ. ಅಲ್ಲಿಂದ 13-14 ದಿನಕ್ಕೆ ಹಂಗ ಫೀಡಿಂಗ್ ಚಾಲು ಮಾಡ್ಬೇಕು ಅವಕ್ಕೆ. 13-14 ದಿನದ ಫೀಡಿಂಗ್ ಚಾಲು ಮಾಡೇ ಬಿಡ್ಬೇಕ್ರಿ ಅವಕ್ಕೆ. 14 ದಿನ. ಆಮೇಲೆ ಕಡೆಗೆ ಒಂದು 20 ದಿನ ಜಂತಿಂದ ಸಿರಪ್ ಹಾಕ್ಬೇಕು ಅವಕ್ಕೆ. ಜಂತಿಂದ. ಆಮೇಲೆ ಕಡೆಗೆ ನಂತರ ಆಮೇಲೆ ಒಂದು 25 ದಿನ 30 ದಿನ ಆಗುತ್ತೆ. ಆಮೇಲೆ ಸ್ವಲ್ಪ ಹೆವಿ ಫುಡ್ ಕೊಡ್ಬೇಕು ಅದಕ್ಕೆ. ಹೆವಿ ಫುಡ್ ಪೆಟ್ಟಿಗೆರಿ ಅವು ಕೊಡೋರು ಆಯಿಲ್ಕಿನೆಲ್ಲ ಕೊಡ್ತಾರೆ, ನಾವೆಲ್ಲ ಕೊಡಲ್ಲ ಅವನು. ನಾವು ಹಾಲು, ಮೊಸರು, ಅನ್ನ, ಮೊಟ್ಟೆ, ಆಮೇಲೆ ಪೆಟ್ಟಿಗೆರಿ ಫುಡ್ ಎಲ್ಲ ಮೇಂಟೈನ್ ಮಾಡ್ತೇವೆ. ಮರಿದ 45 ದಿನ ಆಗುತ್ತೆ, ಮರಿ ಕೊಟ್ಬಿಡ್ತೀವಿ ನಾವು. ಈಗ ಇವಕ್ಕೇನು ಆ ಥರದ್ದು ಕೊಡ? ಇಲ್ಲ ಇವಕ್ಕೇನು ಫುಡ್ ಹಾಕಲ್ಲ. ಇವಕ್ಕೆ ಯಾವ ಫುಡ್ ಗಿಡ ಏನಿಲ್ಲ ಇವಕ್ಕೆ. ಈ ಗಬ್ಬು ಇರೋ ನಾಯಿಗಳಿಗೆ ಮಾತ್ರ ಬೆಳಗ್ಗೆ ಸಾಯಂಕಾಲ ಊಟ ಹಾಕ್ತಾವ್ರಿ. ಇನ್ನು ಬಾಕಿ ಟೈಮ್ ಇರೋ ನಾಯಿಗಳೆಲ್ಲ ಒಂದೇ ಹೊತ್ತು ಊಟ ಹಾಕ ಸಾಯಂಕಾಲ. ಈಗ ಆಗಲಿ ಬಿಡೋಕ ಸಾಯಂಕಾಲ ಅವನು ಕೂಡಿ ಬಿಡ್ತಾನೆ ಒಳಗೆ. ಈಗ ರಾತ್ರಿ ಬಿಡೋಕ ಬೆಳಗ್ಗೆ ಊಟ ಹಾಕ್ಬಿಡ್ತಾನೆ. ರಾತ್ರಿ ಬಿಡೋಕೆ ಬೆಳಗ್ಗೆ ಊಟ ಹಾಕ್ತಾನೆ. ಅಂದ್ರೆ ಉಪವಾಸ ಇರ್ಬೇಕು. ಉಪವಾಸ ಅಂದ್ರೆ ಜಾಸ್ತಿ ನಿದ್ದೆ ಬರಲ್ಲ ಅವಕ್ಕೆ. ನೈಟ್ ಉಪವಾಸ? ನೈಟ್. ಹಂಗತ್ರ ಏನಾರ ಸಿಕ್ಕರೆ ತಿಂತಾವ್ರಿ. ಹಂಗೆ ತಿಂತಾವ್ರಿ. ಹಂಗ ಹಿಡ್ಕೊಂಡು ತಿಂತಾವ್ರಿ. ಆಮೇಲೆ ಈಗ ನಮ್ದು ಹೊಲ ಐತಲ್ರಿ, ಈ ದನ ಕರು ಏನಾಗಲಿ ನಾನೀಗ ಅಲ್ಲಿ ಹೋಗಿ ನೋಡಕ್ಕಾಗಲ್ಲ. ಆ ಕಡೆ ಈ ಕಡೆ ಸುತ್ತರಿತಾ ಇರ್ತಾವೆ. ಯಾವ ನಾಯಿ ಬರಲಿ ಅಲ್ಲಿ ಹೋಗಿ ಸಡನ್ಲಿ ಎಲ್ಲ ದನ ಬರಲಿ ದಾನ್ಲಿ ಮಾಡಿ ಓಡಿಸ್ಬಿಡ್ತಾವೆ. ಮನುಷ್ಯರು ಬಂದ್ರ ಅಂತ ಗೊತ್ತಾಗುತ್ತೆ, ನಾಯಿ ಪಾಯಿ ಬಂದ್ರೆ ಗೊತ್ತಾಗುತ್ತೆ, ದನ ಮಂದಿ ದನ ಯಾವ ಗೊತ್ತಾಗುತ್ತೆ ಅವ್ರಿಗೆ. ಈ ರಾತ್ರಿ 10 ಗಂಟೆ ಆದ್ರೆ ಯಾವ ಬೈಕ್ ಯಾರು ಬರಲ್ರಿ ಇಲ್ಲಿ. ಬರಲ್ಲ. ನಾನು ಯಾಕಂದ್ರೆ ಎದ್ದು ಜಾತನ್ರಿ ಓಸನ ನಾನು ಕೈ ಬಿಟ್ಟೆ ಅಂದ್ರೆ ಮುಗಿತ್ರಿ. ಯಾರು ಬೆಳಗ್ಗೆ 5 ಗಂಟೆಗೆ ನಾಯಿ ಕಟ್ಟೆ ಮಕ್ಕಬೇಕು. ಮತ್ತೆ ನಾನು ಮಕ್ಕಂಗಂದ್ರೆ ಬೆಳಗ್ಗೆ 5 ಗಂಟೆಗೆ. ಹೌದ್ರಿ, 5 ಗಂಟೆ ಕಟ್ಟಿಬಿಡ್ಬೋದು. ಹೌದ್ರಿ, 5 ಗಂಟೆಗೆ ಕಟ್ಟಿಬಿಡ್ಬೇಕು ಅವ್ನು. ಮತ್ತೆ ಯಾಕಂದ್ರೆ 6 ಗಂಟೆಗೆಲ್ಲ ಹೊಲಕ ಹೋಗ್ತಾರ, ದಾರಿ ಐತಲ್ಲ, ಮತ್ತೆ ಸಮಸ್ಯೆ ಮಾಡ್ತಾವ ಹೋಗಿ. ಅಂದ್ರೆ ನೀವು ಇದಕ್ಕೆ ಮಾತು ಕಲ್ಸಿರ ಯಾವ ಇದಕ್ಕೆ? ಕರಿ ಅಂದ್ರೆ ನಾವೇನ್ರಿ ಈಗ ಹಂಗಾಯ್ತು ಹಾಲು ನಮ್ದು ಹೆಂಗ ಅಂದ್ರೆ ಕೈ ಬಿಡೋದು ಒಮ್ಮಿಟ್ಕೆ ಚೂ ಅನ್ನೋದು, ಏನಾರ ಕಂಡು ಹಿಡಿಯಕ್ಕೆ ಹೋಗೋದು ಈ ಥರ. ಅಂದ್ರೆ ಹಿಡ್ಕಂದ್ರೆ ಆದ್ರೆ ನಾವು ಏನಂದ್ರೆ ಸಾಕು, ತಿನ್ನಲ್ಲ. ಹಿಡ್ಕೊಂಡ್ರೆ ತಿನ್ನಲ್ಲ ಅವು. ಏನು ಮಾಡಲ್ಲ ನಾವು. ಈಗ ಬೇಟೆ ಕರ್ಕೊಂಡು ಹೋಗ್ತಾವಲ್ಲ, ನಾವು ಬೆಕ್ಕು ಮಲ ಹೊಡಿತೀವಿಲ್ಲ ಅಂತಲ್ಲ, ಹೋಗ್ತಾವ ನಾವು. ಮತ್ತೆ ನೋಡ್ರಿ, ಇದು ಬ್ಯಾಟಿ ನಾಯಿ ಅಂತ ಬ್ಯಾಟಿಗಾಗಿ ಸಾಕಿರೋ ನಾಯಿ ಅದು. ಈ ಜಾತಿನ ಬ್ಯಾಟಿ ಆಡಕದು. ಇದು ಕಾವಲು ಕಾಯೋದು. ಇದ್ರ ಸೇಫ್ಟಿ ಕುರಿಯರಿಗೆ ಆಗಿರ್ಬೋದು. ಈ ಕುರಿಯರ್ ಕೆಲವರು ಜಗ್ ಹೋಯ್ದಾರೆ. ಒಯ್ದೇನು ಜಗ್ ಹೋಯ್ತಾರೆ. ನೀನ್ ನೋಡ್ರಿ, ಮಕ್ಕಳು ಇದ್ರದ್ದ 2 ದಿನ ರೂಢ ಮಾಡಿ ನೀನು ಹುಟ್ಟಿದ ಮಗನ ಮಗಲಿ ಹಾಕಿದ್ರೆ ಅದು ಒಂದ್ ದನಿ ಅವ್ನಿಗೆ ಏನು ಮುಟ್ಲಿಲ್ಲ ಮಕ್ಕಂದ, ಅವ್ನ ಮಗಲಿಗೆ ಮಕ್ಕಂದದು. ಹೌದ್ರಾ? ಬ್ಯಾಟಿ ಆಡೋ ಜಾತ್ರೆ ಆದ್ರೆ ಹಂಗ ಆತರ ಇಲ್ರಿ. ಸ್ವಲ್ಪ ಬೆವರಾಸಿ ನೋಡ್ಕೊಂತಂದ್ರ ಏನ ಸುಮ್ಮ ಆಗ್ಬಿಡುತ್ತೆ, ಸಟ ಆಗ್ಬಿಡುತ್ತೆ ಅದಕ್ಕೆ. ಇದನ್ನ ಈ ದೊಡ್ಡ ನಾಯಿ ತಗೊಂಡು ನಿಮ್ಮ ಮನೆಗೆ 2 ದಿನ ಇಟ್ಕೊಂಡು 3 ದಿನ ನಿಮ್ಗೆ ಸಟ ಆಗ್ಬಿಡುತ್ತೆ. ಈ ಜಾತಿ ಮಾತ್ರ ಇದು ಗಪ್ಪನ ಸಟ ಐತೆ. ಆಮೇಲೆ ರಾಟು ಡಬರ್ ಮನಿ ಇವೆಲ್ಲ ಸಾಕ್ತಿದ್ರಿಲ್ಲ ಅಂತಲ್ಲ. ಇವನ್ನ ಬೇರೆ ಜಾತಿ ಯಾಕೆ ನೀವು ಸಾಕಿಲ್ಲ? ನನಗೆ ಅದು ಕ್ರೇಜ್ ಇಲ್ರಿ. ಯಾಕೆ ಅದನ್ನ ಹೇಳ್ತಾನೆ ಕೇಳ್ರಿ ನಿಮಗೆ. ರಾಟ್ ಭಾರಿ ರ್ಯಾಶ್ ರೀ ಅದು. ಭಾರಿ ರ್ಯಾಶ್ ಸಾಕ್ತಿದ್ದೆ. ಅವನು ಸಾಕಿದ್ರೆ ಇಲ್ಲ ಅಂತಲ್ಲ, ಬಟ್ ತಗೋದೆ ನಾನು. ಆಮೇಲೆ ಅವಕ್ಕೆ ಸ್ವಲ್ಪ ಮೇಂಟೈನ್ ಜಾಸ್ತಿ ರೀ ಫುಡ್. ಅವಕ್ಕೆಲ್ಲ ಕ್ಯಾಲ್ಸಿಯಂ ಕಡಿಮೆ ಆಗಲ್ಲ, ಕೂಲ್ದಾಗ ಹೋದ್ರಕತ್ತ. ಇವಾಗ ಜಾಸ್ತಿ ರ್ಯಾಶ್ ಆಗಲ್ಲ. ಎಲ್ರಿ ರ್ಯಾಶ್ ಆಗಲ್ಲ. ಮುದ್ದಾಗ ಮಾಡಿ ಕೆಲಸ ಮಾಡತ್ ನೋಡ್ರಿ ಇದು. ನೀವು ಎರಡು ರ್ಯಾಶ್ ಹಂಗೆ ಮಾಡ್ತಾವ್ರಿ. ಫೀಮೇಲ್ಗಿಂತ ಮೇಲೆ ಜಾಸ್ತಿ ರ್ಯಾಶ್ ಆಗುತ್ತೆ. ಹೌದೌದ್ರಿ, ಹೌದು. ಈ ಬೇಟೆ ಎರಡು ಆಡುತ್ತೆ. ಎರಡು ಆಡುತ್ತೆ. ಆಮೇಲೆ ಈ ಗಬ್ಬ ಇರೋ ನಾಯಿಗಳು ಒಯ್ಯಲ್ರಿ ಬ್ಯಾಟಿಗೆ. ಒಯ್ಯಲ್ಲ. ಕ್ರಾಸಿಂಗ್ ಆದ ನಾಯಿಗಳು ಒಯ್ಯಲ್ಲ. ಒಟ್ಟು ಅವೆಲ್ಲ ಮರಿ ಇದ್ದಾಗ ಒಯ್ಯಲ್ಲ. ಸ್ವಲ್ಪ ಮರಿ ಹಾಕಿ ನಾಯಿ ರೆಡಿ ಆಗ್ಬೇಕದು, ಓಡ್ಬೇಕಲ್ಲ. 40 ದಿನ ಆಗ್ಬೇಕ್ರಿ ಅದು, ಮತ್ತೆ ನಾಯಿ ರೆಡಿ ಆಗ್ಬೇಕಲ್ಲ. ಗಬ್ಬಿದ್ದಾಗ ಯಾವ ಥರ ನೋಡ್ಕೊಂತೀರ ನೀವು? ಅದೇ 2 ಹೊತ್ತು ಊಟ ಹಾಕ್ಬೇಕ್ರಿ. ಬೆಚ್ಚಗಿಡ್ಬೇಕು ಊಟ. ಬೆಚ್ಚಗಿರ್ಬೇಕು. ಜಾಸ್ತಿ ಕೈ ಬಿಡಂಗಿಲ್ಲ, ಓಡಂಗಿಲ್ಲ. 60-61 ದಿನ ಮರಿ ಆಗ್ಬಿಡುತ್ತೆ. ಬೇಡ 62 ದಿನ ಲಾಸ್ಟ್ ರೀ ಇದು. 62 ದಿನ ಬೇಕ್ರಿ. ಆಮೇಲೆ ಊಟ ಗೀಟ ಮಾತ್ರ ಚೆನ್ನಾಗಿ ಕೊಡ್ಬೇಕ್ರಿ ಅವಾಗ. ಅವಾಗ ಆಮೇಲೆ ಸಿರಪ್ ಅವು ಟಾನಿಕ್ ಬರ್ತಾವ್ರಿ. ಅದಕ್ಕೆ ಟಾನಿಕ್ ಬರುತ್ತೆ. ಮರಿದಾಗ ಹಾಕ್ಬೇಕ್ರಿ. ಅವ್ನು ಕ್ಯಾಲ್ಸಿಯಂ ಅವನ್ನ ಹಾಕಿರ ಮರಿಗೂ ಚೆನ್ನಾಗಿ. ಅಂದ್ರೆ ಈಗ ಅದು ಗಬ್ಬಿದಾಗ ಅದನ್ನ ಸಪ್ರೇಟ್ ಆಗಿ ಅದನ್ನ ಕಾವಲೆ ಇಡ್ಲೇಬೇಕು. ಲಾಸ್ಟ್ ಅದು ಗಬ್ಬ ಐತ್ರಿ. ಅದು ಗಬ್ಬ, ಅದು ಮರಿ ಹಾಕಿತ್ರಿ. ಅದು ಮತ್ತೆ ಗಬ್ಬ ಐತ್ರಿ. ಅದು
ಅದು ಈಗ ಅಲ್ಲಿರೋದು ಮಲಿಗಿರ ಮಲ್ಕಂಡೆ ಐತಲ್ಲ ಅದು. ಹ್ಞೂ ಈಗ ಒಂದು 15-20 ದಿನ ಆತ್ರಿ ಅದು ಕ್ರಾಸಿಂಗ್ ಆಗಿ. ಅಂದ್ರೆ ಈಗ ಗಬ್ಬಿದಾಗ ವೀಕ್ನೆಸ್ಸಿಗೆ ಬರ್ತಾವ ಇದು. ಹೌದ್ರಿ ವೀಕ್ನೆಸ್ ಆಗ್ತೆ ನಂತರ ಅದು ಏನಂದ್ರೆ ನಾವು ಹೀಟಿ ಬರ್ತಾವಲ್ಲ ನಾಯಿ ಕನ್ಸಿಸ್ಬಿಡ್ತವೆ. ಒಂದು 8-9 ದಿನದಾಗ ಗೊತ್ತಾಗ್ಬಿಡ್ತಾರೆ ನಮಗೆ. ಸ್ವಲ್ಪ ಊಟ ಕಡಿಮೆ ಹಾಕಿದಾಗ ನಾಯಿ ಕನ್ಸಿಸ್ಬಿಡ್ತವೆ. ಫ್ಯಾಟ್ ಕಮ್ಮಿ ಆಗ್ಬೇಕ್ರಿ ಅದು. ಅವು ಸ್ವಲ್ಪ ಕಬ್ಬು ದಿನ ಜಾಸ್ತಿ ಅಂದ್ರೆ ಆಮೇಲೆ ಮರಿನ ಹಾಕಲ್ಲ ಒಂದ್ಸಲ. ಆಗ್ಯದ ನಮ್ಮವು ಆಗ್ಯದಾವಿಲ್ಲ ಅಂತಲ್ಲ, ಆ ಥರ ಮಾಡ್ಬೇಕು ಮೇಂಟೆನೆನ್ಸ್ ಅದನ್ನು. ಈ ಥರ ಸರ್ ಇದ್ರ ಈಗ ಮನುಷ್ಯರಿಗಾದ್ರೆ ಹೊಟ್ಟೆಲಿ ಮರಿ ಆ ಥರ ಇದೆ ಈ ಥರ ಇದೆ ಬೆಳವಣಿಗೆ ಎಲ್ಲ ಅದೆಲ್ಲ ಗೊತ್ತಾಗುತ್ತೆ. ಇದಕ್ಕೆ ಆ ಥರ ಐತ್ರಿ ಸ್ಕ್ಯಾನ್ ಮಾಡ್ಬೋದ್ರಿ. ಅವ್ನೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗತ್ರಿ ಅದು. ದಾವಣಗೆರೆಗೆ ಮಾಡ್ತಾರೆ ಇಲ್ಲ ಅಂತಲ್ಲ, ಹಾವೇರಿಯಲ್ಲಿ ಮಾಡ್ತಾರೆ. ಬಟ್ ನಾವಂತ್ರ ನಾವು ನಾಯಿ ನೋಡ್ರಿ ಸಾಕ್ರಿ ಹೊಟ್ಟೆ ಹಿಡ್ಕೊಂಡ್ರೆ ಹೇಳ್ಬಿಡ್ತಾವ ನಾವು. ಒಂದು ಮರಿ ಹೆಚ್ಚು ಕಡಿಮೆ ಇಷ್ಟ ಮರಿ ಆಗ್ತಾನೆ ಅಂತ ಹೇಳ್ಬಿಡ್ತಾವ ನಾವು. ಇವತ್ತ ಮರಿ ಹಾಕತ್ತಿ ನಾಳೆನ ಮರಿ ಹಾಕತ್ತಿ. ನಾವು ಯಾರ ಈಗ ಗೊತ್ತಿರಲ್ಲಪ್ಪ ವಿಡಿಯೋ ಹಾಕ್ತಾರೆ ನೋಡೋಣ ನಾಯಿ ಗಬ್ಬ ಐತಿ ಮರಿ ಹಾಕಿಲ್ಲ ಇವತ್ತು. ನಾವು ವಿಡಿಯೋ ಓಡೋಣ ವಾಕ್ ನೋಡ್ಕೊಂಡು ನೋಡಿ ಬಂದ್ರೆ ಇವತ್ತ ಮರಿ ಹಾಕತ್ತಿ ನಾಳೆ ಮರಿ ಹಾಕತ್ತಿ ಹೇಳ್ಬಿಡ್ತಾವ ನಾವು. ನೀವೇ ಹೇಳ್ತೀವಿ ನಾವೇ ಹೇಳ್ಬಿಡ್ತಾವೆ. ಆಮೇಲೆ ಕಡೆಗೆ ಇದು ನಾಯಿ ಗಬ್ಬ ಐತ್ರಿ ಒಂದು 50 ದಿನ ಆಗೈತಿ ಅಂದ್ರೆ ಇನ್ನೊಂದು 10 ದಿನ ಬೇಕು ಮರಿ ಹಾಕಂದ್ರೆ ನಾವು ಇಷ್ಟ ಒಂದು ಮರಿ ಹೆಚ್ಚು ಕಡಿಮೆ ಇಷ್ಟ ಮರಿ ಅಂತ ಹೇಳ್ಬಿಡ್ತಾವ. ಹೊಟ್ಟೆಲಿ ಮರಿ ಏನಾದ್ರೂ ಆದಾಗ ಅಥವಾ ಏನಾದ್ರೂ ತೀರ್ಕೊಂತು ಅಂತ ಅಂದ್ರೆ ಅದನ್ನ ಯಾವ ತರ ತೆಗಿತಾರ? ಅದು ನೋಡ್ರಿ ನಾಯಿ ಕಸುಗುತ್ತು ಅಂದ್ರೆ ಅದು ಮರಿ ಹಾಕುತ್ತೆ, ಸತ್ರ ಮರಿ ಹಾಕುತ್ತೆ. ಇಲ್ಲ ಅಂದ್ರೆ ಸಡನ್ಲಿ ನಾವು ಡಾಕ್ಟರ್ ಹಿಡ್ಕೊಂಡು ಅವ್ರು ಇಂಜೆಕ್ಷನ್ ಮಾಡಿ ಸಾಕ್ರಿ. ಯಾಕಂದ್ರೆ ಇದನ್ನ ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಐತ್ರಿ. ನೋಡ್ಬೇಕ್ರಿ ನಾಯಿ ಊಟ ಮಾಡ್ತಲ್ಲ, ಆಮೇಲೆ ಕಡೆಗೆ ಅದು ಹೊಟ್ಟೆ ಹಿಡ್ಕಂದ್ರೂ ಮಿಸ್ಕಾಡ್ತೈತಿ. ಮಕ್ಕಂದ ಮರಿಗಳು ಮ್ಯಾಗ ಒದ್ದಾಡೋದು ಗೊತ್ತಾಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ಬೇಕ್ರಿ. ಎಷ್ಟು ದಿನ ಅಂದ್ರೆ 55 ದಿನ ಆದ್ಮೇಲೆ ಅಬ್ಸರ್ವ್ ಮಾಡ್ಬೇಕು ಅದನ್ನ. 55 ದಿನ ಆದ್ಮೇಲೆ ಅಬ್ಸರ್ವ್ ಮಾಡ್ಬೇಕು. 55 ದಿನ ಆಗ್ಬೇಕು, ಅಲ್ಲಿವರೆಗೂ ಗೊತ್ತಾಗಲ್ಲ. 5 ದಿನದಾಗ ಮರಿ ಮಿಸ್ಕಾಡ್ಬೇಕು ಹೊಟ್ಟೆ ಒಳಗೆ ಗೊತ್ತಾಗತ್ತಾವ. ಅಂದ್ರೆ ಒಳಗಡೆ ಮರಿ ಆಕ್ಟಿವ್ ಇತ್ತು ಅಂದ್ರೆ ಇದು ಆಕ್ಟಿವ್ ಇರುತ್ತೆ. ಸ್ವಲ್ಪ ಅದಕ್ಕೆ ಮರಿಗೆ ಅನ್ಸಿದ್ರೆ ನಾಯಿ ಸೈಲೆಂಟ್ ಸ್ವಲ್ಪ ಆವಾಗ ಗೊತ್ತಾಗ್ಬಿಡ್ತದಲ್ಲ. ಅದೊಂಥರ ಯಾವ ದಿವಸ ಇದ್ದಂಗೆ ಇರಂಗಲ್ರಿ, ಊಟ ಮಾಡಂಗ ಸ್ವಲ್ಪ ಒಂಥರ ಆಕ್ಟಿವ್ ಒಳಗೆ ಗೊತ್ತಾಗ್ಬಿಡುತ್ತೆ ನಮಗೆಲ್ಲ. ಆ ಥರ ಆಗುತ್ತೆ. ಅಂದ್ರೆ ಈಗ ಅದು ಮರಿ ಸತ್ತಿದ್ರು ಕೂಡ ಮರಿ ಹಾಕುತ್ತೆ. ಹಾಕಿಲ್ಲ ಅಂತ ಮಾತ್ರ ಡಾಕ್ಟರ್ ಹತ್ರ ಹೋಗಿ. 55 ದಿನ ಆಗತ್ತಿ ನಾಯಿ ಕಂಪಲ್ಸರಿ ಅಬ್ಸರ್ವ್ ಮಾಡ್ತಾರ್ಬೇಕ್ರಿ ದಿನಕ್ಕೆ ಒಂದು 3-4 ಟೈಮ್. ಈ ಓಡುವಾಗ ಏನಾರ ಬಡಿಸ್ಕೊಂತು ಒಟ್ಟಿಗೆ ಅಂದ್ರೂ ಒಂದು ಮರಿ ಸಾಧ್ಯ ಅಂದ್ರೂ ಅದು ನಾಯಿಗೆ ಎಫೆಕ್ಟ್ ರೀ. ಒಟ್ಟು ಒಳಗೆಲ್ಲ ನಾಯಿಗೆ ಎಫೆಕ್ಟ್ ಅದು. ಆಮೇಲೆ ಇಂದ ಬ್ಲಡ್ ಹೊಂಟ್ಬಿಡ್ತದೆ ಗಪ್ಪನಂಗೆ. ಅವಾಗ ಸಡನ್ಲಿ ಇಂಜೆಕ್ಷನ್ ಮಾಡಿಸ್ಬೇಕು ಅದಕ್ಕೆ. ನಾಯಿ ಬದುಕಬೇಕು ಅಂದ್ರೆ ನಾವು ಇಲ್ಲ ಅಂತಲ್ಲ. ಒಪ್ಪತ್ತು ಊಟ ಕಡಿಮೆ ಹಾಕ್ರಿ ನೀವು. ಊಟ ಕಡಿಮೆ ಆದ್ರೂ ಪರವಾಗಿಲ್ಲ, ಕೇರ್ ತಗೋಬೇಕು ಅದ್ರ ಬಗ್ಗೆ. ಐತೆ ನಮ್ಮ ಮನ್ಯಾಗ ಅದನ್ನ ನೋಡ್ಬೇಕು ನಾವು, ಒಂದು ಲಕ್ಷ್ಯ ಇರ್ಬೇಕು ಅದ್ರ ಕಡೆ. ಹೌದೌದು. ಅಂದ್ರೆ ನೀವು 3 ದಿನ ಈಗ ಎಕ್ಸಾಂಪಲ್ ಈಗ 3 ದಿನ ಈ ನಾಯಿ ಕಟ್ಟೇನ್ರಿ, 3 ದಿನ ಊಟ ಇಡೋದ ಬೇಡ ನಾವು. ಅದು ಏನ್ ಮಾಡ್ಬೇಕು ಆ 3 ದಿನ ಕೆಲಸ ಊಟ ಬಿಡಲ್ಲ, ಮಾಡೇ ಮಾಡ್ತದೆ. ಊಟ ಹಿಡಿದಿದ್ರು ಊಟ ಹಿಡಿದ್ರೆ ಅದು ಕೆಲಸ. ಊಟ ಹಿಡದೇ ಇರುವಾಗ ನಿಮ್ಮ ಮೇಲೆ ಸಿಟ್ಟಾಗಲ್ಲ? ಇಲ್ಲ ರೀ, ಊಟ ನೀವು ಏನು ಹಾಕಿದ್ರೆ ತಿನ್ನಲ್ರಿ ಅವು. ನಮ್ಮ ಮನೆಯಾರ ಕಾಲ್ಸಿ ಹಾಕಿದ್ರೆ ನಾವು ಹಾಕಿದ್ರೆ ತಿನ್ನವು. ಹೌದೌದು. ಹಂಗಾಗಿದ್ರೆ ಎಲ್ಲರೂ ಏರ್ರಿ ನಾಯಿ ಎಲ್ಲರೂ ಸಾಕ್ಯಂದು ಹೊರಗೆ ಹೋಗ್ಬಿಡ್ರಿ ಅವ್ನು. ಆಮೇಲೆ ಯಾರು ಕರೆದ್ರೆ ಹೋಗೋದಲ್ರಿ ಅವು. ಹೌದು. ಆಮೇಲೆ ನಮ್ಮ ಹೊಲ್ದಾಗ ಯಾರು ಬಂದ್ರೆ ಅವ್ನು ಸುಮ್ಮನೆ ಬರೀ ಅಡ್ಡ ಹೊಂಟ್ರೆ ಅವ್ನು ತರಿ ಬಾಕ್ಬಿಡ್ತಾವ. ಅವ್ನು ನಿತ್ಕೊಂಡ ಸರಿ ಆತಗಿತ್ತಾಗ ಅವ್ನು ಓಡೋಕೆ ಕೂಡ ಕಡ್ದ ಬಿಡ್ತಾವ. ಬರ್ತೀನಿ ಅನ್ಕೊಡ್ರಿ ಅನ್ನೊಂದು ಪರ್ಸನ್. ಹೌದು. ಬಂದೆ ಅಂದ್ರೆ ನಾನು ನಿಂತ್ಕೊಂಡ್ರೆ ಏನು ಮಾಡಲ್ಲ. ನಿತ್ಕೊಂಡ್ರೆ ಏನು ಮಾಡಲ್ರಿ. ನೀವು ಬೈಕ್ ತಗೊಂಡು ಜೋರಾಗಿ ಹೊಂಟ್ರಿ ಅಂದ್ರೆ ನಿಮ್ಗೆ ಬಡದಲ್ರಿ. ನೀವು ಬೈಕಲ್ಲ ಇದ್ರ ಮುಂದೆ ಹೊಡೆದ ಐತೇನ್ರಿ? ಆಗಲ್ಲ. ತರಿ ಬಾಕಿ ಅಡಿಕೆಂದು ಹಿಡಿದ್ಬಿಡ್ತಾವ. ಸರ್ ಇದು ಸ್ಪೀಡ್ ಎಷ್ಟಿರ್ಬೋದು? ಇದು ಹೇಳಕ್ಕಾಗಲ್ರಿ ಹಂಗೆ. ಯಾಕಂದ್ರೆ ಕೆಲವೊಂದು ದೇಶದಾಗೆಲ್ಲ ರೇಸ್ಗಾಗಿ ಬಳಸೋದ್ರ ಇದನ್ನು. 1.5 ತಿಂಗಳಂದ್ರಿ ಪಂಜಾಬ್ ಯಾವ ಗೊತ್ತಿಲ್ರಿ, 1,80,000 ಒಂದು ಎರಡು ಗಣ್ಣ 2 ಮರಿ ತೊಗೊಂಡ್ರಿ. ಇಲ್ಲೇ ಬಾಗಲಕೋಟೆಗೆ ತೊಗೊಂಡೋಗ್ಯಾರ. ಗ್ರೂಪ್ ಹಾಕಿದ್ರ ಅದನ್ನು. ಪಂಜಾಬ್ ಸೈಡ್ ತೊಗೊಂಡೋಗ್ಯಾರ ಅದನ್ನು. ಪಂಜಾಬ್ ಸೈಡ್ ಅವ್ರು ತೊಗೊಂಡೋಗ್ಯಾರ ಕರ್ನಾಟಕದಿಂದ. ಆಮೇಲೆ ಆ ಕಡೆಗೆಲ್ಲ ಏನು ಗೊತ್ತ್ರಿ, ಒಂದು 8-10 ನಾಯಿ ಬಿಟ್ಕೊಂಡು ಜಿಂಕಿನ ಬಿಟ್ಬಿಟ್ಟು ಓಡಿಸ್ತಾರೆ. ಆ ಕಡೆಗೆ ಜಿಂಕಿನ ಬಿಟ್ಟು ಓಡಿಸ್ತಾರೆ. ಯಾವ ಥರ ಅದು? ಅದು ಬೈಲ್ರಿ. ಆಮೇಲೆ ಕಡೆಗೆ ಅದು ಹಿಡಿಬೇಕು, ಅದು ಹೋಗಿ ಜಿಂಕೆನ ಹಿಡಿಬೇಕು. ಜಿಂಕೆ ಹಿಡಿಬೇಕು. ಫಾಸ್ಟ್ ಹಿಡಿದ ನಾಯಿ ಪ್ರೈಸ್ ಅನ್ನಂಗಿರೋದು. ಆ ಥರ ಜೂಸ್ ಅದಾವು. ಆಮೇಲೆ ಕೆಲವೊಂದು ಕಡೆಗೆ ರೇಸ್ಗಾಗಿ ಭಾಳ ಬಳಸ್ತಾರೆ ಇದನ್ನ. ಹಿಂಗೆ ನಮ್ಮಲ್ಲಿ ಇಲ್ರಿ ಅದು, ಕೆಲವೊಂದು ಕಡೆಗೆ. ಅಲ್ಲ ಜಿಂಕೆ ಸ್ಪೀಡ್ ಜಾಸ್ತಿನೇ ಇದ್ರ ಸ್ಪೀಡ್ ಜಾಸ್ತಿ? ಇಲ್ರಿ, ಇದು ಜಿಂಕಿಗೆ ಓಡ್ತದೆ. ಜಿಂಕಿಗೆ ಓಡ್ತದೆ ನಾಯಿ, ಜಿಂಕಿಗಿಂತ ಓಡ್ತದೆ. ಅಂದ್ರೆ ಇದು ಜಂಪ್ ಮಾಡುತ್ತಾ ಅಥವಾ ಹೆಂಗೆ ರನ್ನಿಂಗ್ ಜಂಪ್ ಮಾಡುತ್ತೆ? ಇದು ಕೂಡ ಜಂಪ್ ಮಾಡುತ್ತೆ. ಚಿಗರಿ ಸಡನ್ಲಿ ಅಂದ್ರೆ ಏನ್ರಿ ಸ್ವಲ್ಪ ಬೈಲ್ ಸಿಗ್ಬೇಕು. ಹಿಡಿತಾವ. ನಮ್ಮಲ್ಲಿ ಅಂತ ಪ್ಲೇಸ್ ಅಲ್ರಿ ಇಲ್ಲಿ. ನಮ್ಮಲ್ಲಿ ಅಂದ್ರೆ ಇಲ್ಲಿ ನಮ್ಮ ಸುಮಾರು ಸರೌಂಡಿಂಗ್ ಎಲ್ಲೆಲ್ಲಿ ರೇಸ್ ಆಗಿನ ಮಾಡಿರ್ತಾರೆ ಅದನ್ನ. ಆ ಥರ ಬೈಲ್ ಇರ್ತೀರಿ. ಹೆಚ್ಚು ಕಮ್ಮಿ ಒಂದು 500-600 ಎಕರೆ ಹೊಲ ಬೈಲ್ ಇರ್ತಾವ. 500-600 ಎಕರೆ ಹೊಲ ಬೈಲ್ ಇರ್ತಾವಲ್ಲ, ಅವ್ರ ಕ್ರೇಜ್. ಒಂದು 10-15 ಎಕರೆ ಸಾಕಾಗಲ್ಲ. ಇಲ್ಲ ಬಿಡ್ರಿ, ಆ ಜಾಸ್ತಿ ಸಿಗೋದಲ್ಲ ಅವು. ಸಿಗೋದಿಲ್ಲ. ಅದು ಭಾರಿ ಓಡುತ್ತೀರಿ. ಇದು ಅದನ್ನ ಓಡ್ತಾ ದಮ್ ಹತ್ತಿ ಮೇಲೆ ಓಡ್ಬೇಕು. ಇದು ಯಾಕಂದ್ರೆ ಬಾಯ್ ತಕೊಂಡ ಹೊಡೆದ್ರೆ ದಮ್ ಹತ್ತಲ್ಲ ಇದಕ್ಕೆ. ಇದು ಓಡಿದ್ರೆ ದಮ್ ಹತ್ತಲ್ಲ ಇದಕ್ಕೆ. 3-5 ತಾಸು ಓಡಿಸಿದ್ರೆ ನಾಯಿ ದಮ್ ಹತ್ತಲ್ರಿ ಇವಕ್ಕೆ. ದಮ್ ಕಡಿಮೆ ಇವಕ್ಕೆ. ಯಾಕಂದ್ರೆ ಬಾಯಿ ಓಪನ್ ಮಾಡ್ಕೊಂಡು ಓಡುತ್ತೆ, ದಮ್ ಹತ್ತಲ್ಲ. ಪಾಪ ಈ ಬೇರೆ ಪ್ರಾಣಿಗಳು ಏನು ಮಾಡ್ತಾವೆ, ಬಾಯಿ ತೆಗೆದು ಓಡಲ್ಲ, ಬಾಯಿ ಮುಚ್ಚಿಂದ ಓಡುತ್ತೆ, ದಮ್ ಹತ್ತತ್ತೆ. ಹಂಗಾಗಿ ಸಿಗದಾವ. ಈ ನಾಯಿಗಳು ಯಾವ ಅಷ್ಟೇ ರೀ, ಬಾಯಿ ತಕ್ಕಂದ ಓಡೋದ ನಾಯಿ. ಹೌದು, ಬಾಯಿ ಮುಚ್ಚಿಂದ ಓಡಲ್ಲ. ಹಂಗಾಗಿ ಅದು ನಾಯಿ ದಮ್ ಹತ್ತಲ್ಲ. ಮುದಳ ಅಂತಂದೇಳಿ ಇದು ನಮ್ಮ ಇಂಡಿಯಾದ ಬ್ರೀಡಪ್ಪ. ಅದು ನಮ್ಮ ದೇಶದ, ಕರ್ನಾಟಕದ, ನಮ್ಮ ಕರ್ನಾಟಕದ. ಬೇರೆ ಅದು ಗ್ರೇವಂಡ್ ಅಂತ ಐತಿ. ಗ್ರೇವಂಡ್ ಅಂತ ಅದು ನಾಯಿ ನೋಡಕ್ ಹಿಂಗೆ ಬರುತ್ತೆ. ಸೇಮ್ ಬರುತ್ತೆ. ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಏನಪ್ಪ ಎತ್ತರ ಕಡಿಮೆ ಬರ್ಬೋದು. ಎತ್ತರ ಕಡಿಮೆ ಬರುತ್ತೆ, ಸೈಜ್ ಬರುತ್ತೆ ನಾಯಿ. ಅಂದ್ರೆ ಕನ್ಫ್ಯೂಸ್ ಆಗತ್ರ ತಗೊಂಡವ್ರಿಗೆ. ಗೊತ್ತಾಗಲ್ಲ. ರಾಜಪಾಳ್ಯಂ ಅಂತ ಬರುತ್ತೆ. ಅದು ಸ್ವಲ್ಪ ಐದು ಕಡೆ ದಪ್ಪ ಬರುತ್ತೆ ನಾಯಿ. ಅದು ಇದಕ್ಕಿಂತ ದಪ್ಪ ಬರುತ್ತೆ.
ಅಂದ್ರೆ ನೋಡೋಕೆ ಇದೇ ತರ ಇರುತ್ತೆ. ಇದೇ ತರ ಬರುತ್ತೆ. ಆ ಕಿವಿ ಏನೋ ಈಗ ನಾಯಿ ನೋಡಿದಲ್ಲ, ಈಗ ನಾ ಮುದಳ ನೋಡಿದಲ್ಲ, ಬಾಯಲ್ಲಿ ತೋರಿಸ್ತಾನೆ ನಿನಗೆ, ಬಾಯ್ಲಣಿ. ಈಗ ಈ ಮುದಳದವು ಈ ತರ ತಳ್ಳು ಬರ್ತಾವ ಅರಿಬಿ ಬಂದಂಗೆ ಕಿವಿ ಈ ತರ ಇಡ್ಕಡ್ರಿ ನೀವು ಕಡಿಯಲ್ಲ. ಅರಿಬಿ ತರ ಇರುತ್ತೆ. ಇದು ಈ ತರ ಮಕ ಮತ್ತೆ ನಾವ್ ಹೇಳಿದಲ್ಲ ಅವು ಹಿಂಗ್ ಬರ್ತಾವ್ರಿ, ಅವು ಹಿಂಗ್ ಬರುತ್ತೆ. ಅದು ಆ ಜಾತಿ ಅಂದಲ್ಲ ಆ ಕಿವಿ. ಇವು ಮಾತ್ರ ಹರಿಬಿದಂಗ ಇರ್ತಾವ್ರಿ ಈ ತರ ಕಿವಿ. ಆಮೇಲೆ ಶೇಪ್ ಗೀಪ್ ನೋಡಕ್ ಹಿಂಗ ಕಾಣ್ತಾವ. ನಾಯಿ ಕಲರ್ ಮಾತ್ರ ಇವು ಹಂಗೆ ಬರ್ತಾವ, ಹಂಗ ಬರ್ತಾವ್ರಿ. ಬೆಳವಣಿಗೆ ಒಳಗ ನೀವು ಹಂಗ ದೊಡ್ಡವಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ, ತೂಕ ಜಾಸ್ತಿ ಬರುತ್ತೆ. ಅದೇನು ಪಟ್ಟಿ ತರ ಬರುತ್ತೆ ಅಂತಾರಲ್ಲ, ಪಟ್ಟಿ ತರ ಅದ್ರಲ್ಲಿ ಬರುತ್ತ್ರಿ, ಮುದಳಲ್ಲಿ ಬರ್ತಿಲ್ಲ ಅಂತಲ್ಲ, ಅದ್ರಲ್ಲಿ ವೈಟ್ ಬರುತ್ತೆ. ಅದ್ರದ ನಾಯಿ ಬೆಳಿತಾ ಈ ತರ ಕಾಣಲ್ರಿ, ತೆಳ್ಳ ಚೆಕ್ ಕಾಣಲ್ಲ ಅದು, ದಪ್ಪ ಕಾಣುತ್ತೆ. ಈ ತರ ತೆಳ್ಳ ಒಳ್ಳೆ ಹಂಗ ನೋಡಕ್ ಇದು ಮುದಳ ಅನ್ಬೇಕ್ರಿ. ಇದು ನೋಡಿರ ಹಂಗ ಅದು ಹಂಗ ಕಾಣುತ್ತಿಲ್ಲ ಅಂತಲ್ಲ, ಬಟ್ ಜನ ಕಂಪ್ಯೂಸ್ ಮರಿ ತಗೊಂಡ ಗೊತ್ತಾಗಲ್ರಿ, ಅದು ಗೊತ್ತಾಗಲ್ಲ ಅದು. ಮರಿ ತಗೊಂಡ್ರೆ ಉದ್ದೇಶಪಟ್ಟು ನೀವು ಮುದಳ ನಾಯಿ ಅಂದ್ರೆ ತಂದೆ ತಾಯಿ ನೋಡಿ ಇದ್ ಕಡೆಗೆ ತಗೋಬೇಕು. ಎಲ್ಲ ಯಾರು ತಗೊಳ್ಳಿ. ಮುದಳ ನಾಯಿ ಅಂದ್ರೆ ಈಗ ರಾಜಪಾಳ್ಯಮ್ಮ ಕೊಡ್ತಾರೆ, ಇದು ಮುದಳ ತಗೊಂಡು ಅದಕ್ಕೂ ಕ್ರಾಸಿಂಗ್ ಮಾಡಿಸ್ತಾರ, ಕೆಲವರು ಮಾಡಿಸ್ತಾರೆ, ಇಲ್ಲ ಅಂತಲ್ಲ, ಮಾಡಿಸ್ತಾರೆ. ಈಗ ಮುದಳ ಸಾಕಿರ್ತಾರೆ, ಅವ್ರಿಗೆ ರಾಜಪಾಳ್ಯಂ ನಾಯಿ ಐತಿ, ಐದು ಮುದಳ ನಾಯಿ ತಗೊಂಡು ಹೊಡಿಸ್ಬಿಡ್ತಾರೆ, ಗೊತ್ತಾಗಲ್ಲ ಅದು. ಅದು ಬ್ರೀಡ್ ಮಿಕ್ಸ್ ಆಗುತ್ತೆ, ಅದು ಮಿಕ್ಸ್ ಆಗುತ್ತೆ. ಅದು ತಗೊಂಡ್ರೆ ಗೊತ್ತಾಗಲ್ಲ, ಸೇಮ್ ಬರುತ್ತೆ. ಬೆಳವಣಿಗೆ ಬಂದ ಮೇಲೆ ಗೊತ್ತಾಗುತ್ತೆ, ಅದು ದೊಡ್ಡದ ಮೇಲೆ. ಒಂದು 15 ಗೊತ್ತಾಗಲ್ಲ. ಬಹಳ ಜನ ಹಿಂಗ ಮೋಸ ಹೋಗಿದ್ದಾರೆ, ರಾಜಪಾಳ್ಯಂ ತಗೊಂಬಂದಾರೆ. ಇಲ್ಲ ನಾನು ಸುಮಾರು ಜನ ನೋಡಿದೀನಿ. ನಮ್ಮ ಕಡೆಗೆ ಬೇ ಮುದಳ ಅಂತ ಕೊಟ್ಟಿದಾರೆ, ಅವರು ಭಾಳ ರೇಟ್ ಆಯ್ತು ಹಿಂಗ್ ಅದೇ ಜಾತಿ ಹೆಸರು ಹೇಳಿ ಕೊಡಲ್ಲ ಹಂಗಾದ್ರೆ. ಇಲ್ರಿ, ಈಗ ನೀವು ಮುದಳ ಕೇಳ್ತಿ, ಈಗ ಅವ್ರಿಗೆ ಇದು ಮುದಳ ಐತಗ ಅಂತ ಹೇಳ್ಬಿಡ್ತಾರೆ. ಈ ತರ ಐತಿ, ಮೋಸ ತಗೊಂಡ್ರೆ ಮೋಸ ಆಗಬಾರ್ದು. ಅಂದ್ರೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಅಲ್ರಿ. ಮರಿಗಳು ಕೊಡ್ಬೇಕಾದ್ರೆ ರಾಜಪಾಳ್ಯಂ ಮರಿನ ಮುದಳ ಮರಿ ತೊಗೊಂಬಂದ್ರಿಲ್ಲ ಅಂತ ನಾನು ಸುಮಾರು ಜನ ನೋಡಿದೀನಿ. ಈಗ ನಮ್ಮಲ್ಲಿ ಮರಿ ಹೋಯ್ತಾರಲ್ಲ, ಏನ ಹಿಂಗ್ ದೊಣ ತಂದಾಗ ಹಿಂಗ ಆಗ್ಬಿಟ್ಟಾವ ಅಂತ ಹೇಳ್ತಾರ ಅವ್ರು. ಇಲ್ಲೇ ನಮ್ಮ ಹತ್ರನೇ, ದೂರ ಅಲ್ಲ. ಅವ್ರು ತಾಮಂದ್ರು ಫಸ್ಟ್ ತಾಮಂದ್ರು, ಅವ್ರು ಮುದಳಲ್ಲ ರಾಜಪಾಳ್ಯಂ. ನಮ್ಮ ಅಣ್ಣರ ಹೋಗಿ ಮೇಲೆ ಗೊತ್ತಾಯ್ತು ಅವ್ರಿಗೆ ಎಳಿ ಮೇಕೆ. ಅವ್ರು ಇದು ಬರ್ತಾರಲ್ಲ, ಹೈಟ್ ಬರ್ತಾ ಇಲ್ಲ ಅಂತಂದು ಇದ್ ಮಾಡಿದ್ರು. ಆಮೇಲೆ ಗೊತ್ತಾಯ್ತು ರಾಜಪಾಳ್ಯಂ ಅಂತ. ಅಂದ್ರೆ ಮರಿ ಇದ್ದಾಗ್ಲೇ ಇದೆಲ್ಲ ಕನ್ಫ್ಯೂಸ್ ಆಗೋದು. ಮರಿ ಇದ್ದಾಗ್ರಿ. ಆಮೇಲೆ ತಗೋಣ ಹೊತ್ನಾಗ್ರಿ ಒಂದು ಬಿಟ್ಟು 4 ಕಡೆ ಕೇಳೇ ತಗೋಬೇಕು. ಮುದಳ ತಗೋಬೇಕಂದ್ರೆ ಬಟ್ ರಾಜಪಾಳ್ಯಂ ಮುದಳ ಕೊಡ್ಸಿರ ಮುದಳ ನಾಯಿ ಉತ್ತಮ್ರಿ. ಮುದಳ ನಾಯಿನೂ ಸಾಕ್ಬೇಕಲ್ಲ ಅಂತಲ್ಲ, ಬಟ್ ರಾಜಪಾಳ್ಯಂ ಉತ್ತಮ. ಈ ಕೆಲಸ ಅದು ಮಾಡಲ್ಲ. ಆಮೇಲೆ ಅದು ನಮ್ಮಲ್ಲಿ ಇದಲ್ಲ, ಅದು ಹೌದು ನಮ್ಮಲ್ಲಿ ಬ್ರೀಡಿಂಗ್ ಅಲ್ರಿ. ಆಮೇಲೆ ಕಡೆ ಅಷ್ಟು ಹುಷಾರಿನೇ ಬರೋಲ್ಲ. ಆಂಧ್ರ ಕಡೆ ಇದಲ್ಲ, ಆಂಧ್ರ ತಮಿಳ್ನಾಡು ಅಲ್ಲ, ರಾಜಪಾಳ್ಯಂ ಅಲ್ಲ ಅದು. ನಮ್ಮಲ್ಲಿ ಇದಲ್ಲ, ಅದು ಬರಲ್ಲ, ಅದು ಹೈಟ್ ಬರಲ್ಲ ಅದು. ಆಮೇಲೆ ಎಲ್ಲ ಈಗ ನಾವು ಕೇಳ್ತೇವ್ರಿ ಮುದಳ ಬೇಕಂದ್ರೆ ನಾವು ತಗಂತೇವೆ. ಅದು ಹೈಟ್ ಬರಲ್ಲ ಅಂದ್ರೆ ಮುದಳಿಗೆ ಒಂಥರ ಕೆಟ್ಟಸ್ ಮಾಡಿದೆ. ಏನಂದ್ರೆ ಮುದಳ ಹೈಟ್ ಬರ್ತಾ ಇಲ್ಲ, ಅದು ಅವ್ರಿಗೆ ತಗೊಂಡಿರೋದು ಫಸ್ಟ್ ಆಫ್ ಆಲ್ ಇಂತ ಹೇಳ್ತಾರೆ. ಅದನ್ನ ರಾಜಪಾಳ್ಯಂ ಗ್ರೇ ಒಂಡ್ ಅಂತ ಹೇಳ್ತಾರೆ. ಅದು ಮುದಳ ನಾಯಿನ, ಅದು ಹೆಸರು ಚೇಂಜ್ ರೀ. ಅದು ಬಟ್ ಬೆಳವಣಿಗೆನ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ಅದು ಚೇಂಜ್ ಅದ್ರ ಕೆಲಸ. ಅದನ್ನ ರೇಸ್ಗೆಲ್ಲ ಬಳಸ್ತಾರಿಲ್ಲ ಅಂತಲ್ಲ, ರೇಸ್ಗೂ ಕೂಡ ಅದನ್ನು ಬಳಸ್ತಾರಿಲ್ಲ ಅಂತಲ್ಲ. ಬಟ್ ಏನಪ್ಪಾ ಅಂದ್ರೆ ಅದು ಗ್ರೇ ಒಂಡ್ ಜಾತಿನ ಬೇರೆ, ಮುದಳ ಜಾತಿನ ಬೇರೆ. ಜಾತಿ ಬೇರೆ, ಬಟ್ ಕಾಣಿಸೋದು ಮಾತ್ರ ಈ ತರ. ಅದ್ರ ಬದಲಾವಣೆ ಕಾಣುತ್ತೆ, ಅದರಲ್ಲಿ ಅದ್ರ ಬದಲಾವಣೆ ಅದ್ರ ಕಾಣುತ್ತೆ. ಅದ್ರ ಕೆಲಸ ಮಾಡೋದಾಗಲಿ, ಅದ್ರ ಬೆಳವಣಿಗೆ ಆಗಲಿ, ಟೋಟಲಿ ಡಿಫ್ರೆಂಟ್. ಈಗ ರಾಜಪಾಳ್ಯಂ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುದಳ ನಾಯಿ ಅಂತ ಹೇಳ್ತೋ, ಮುದಳ ನಾಯಿ ಬಂದಂಗ ಸೇಪ್ ಆದ್ರು ಬಾಲ್ದಲ್ಲಿ ಆಗ್ಲಿ, ಕಿವಿಯಲ್ಲಿ ಆಗ್ಲಿ, ಬಾಡಿಯಲ್ಲಿ ಆಗ್ಲಿ ಡೆವಲಪ್ಮೆಂಟ್ ಬರಲ್ಲ. ಈ ಜಾತಿ ಏನೈತಿ, ಈ ಜಾತಿ ಇದಕ್ಕ ಬರೋದು, ಆ ಜಾತಿ ಅದಕ್ಕೆ ಬರೋದು. ನೋಡ್ರಿ, ಈಗ ನೀವು ರಾಜಪಾಳ್ಯಂ ಬಂದ್ರಲ್ಲ, ಈ ಕಿವಿ ಏನೈತಲ್ಲ, ಕಿವಿ ಇವು ಈ ತರ ಬರ್ಬೇಕು. ಮುದಳದ್ದು ರಾಜಪಾಳ್ಯಂ ಈ ತರ ಬರಲ್ಲ. ಆಮೇಲೆ ಶೇಪು ನೀವೇ ನೋಡ್ಬಿಡ್ರಿ, ಉದ್ದ ಹೆಂಗ್ ಬರ್ತೈತೆ, ಉದ್ದ ಜಾಸ್ತಿ ಬರುತ್ತೆ, ಅದು ಇಷ್ಟು ಬರಲ್ಲ. ಆಮೇಲೆ ಬಾಡಿ ನೋಡ್ರಿ, ಬಾಡಿ ಡೆವಲಪ್ಮೆಂಟ್ ಹಿಂಗ್ ಬರಲ್ಲ, ಹೈಟ್ ಬರಲ್ಲ, ಇಷ್ಟ ಹೈಟ್ ಬರಲ್ಲ, ಉದ್ದನೂ ಬರಲ್ಲ. ಬಾಲ ನೋಡ್ಬಿಡ್ರಿ ನೀವು, ಬಾಲ ಉದ್ದ. ಈ ತರ ಸೆಲೆಕ್ಷನ್ ಮಾಡಿ ಮರಿ ತಗೋವಾಗ ಇಂತೆ ತಾಯಿ ತಂದಿ ಮರಿನ ತಗೋಬೇಕು. ಅದು ಇದಕ್ಕಿನ ತೂಕ ಬರುತ್ತಿಲ್ಲ ಅಂತಲ್ಲ, ನೋಡಕ್ ಚಂದ ಕಾಣುತ್ತೆ. ಬಟ್ ಅದು ಈ ತರ ಚೆಕ್ ಬಂದಂಗ್ ಬರಲ್ಲ. ಅಂದ್ರೆ ಇಷ್ಟ ಹೈಟ್ ಬರಲ್ಲ ಅದು. ಮುಟ್ಬೋದಲ್ಲ? ಮುಟ್ರಿ ಏನ್ ಮಾಡಿ ಬರಲ್ಲ, ಇಷ್ಟ ಹೈಟ್ ಬರಲ್ಲ, ಇಷ್ಟು ಉದ್ದ ಬರಲ್ಲ. ಈ ಬಾಲ್ ಆಗಿಲ್ಲ ನೋಡಿದಲ್ಲ, ಹಂಗಾಗಿ ಒಂಥರ ಉದ್ದ ಬರ್ಬೇಕ್ರಿ. ಈ ತರ ಬಾಲನ್ ಕೂಡ ಬಾಲ ಉದ್ದ ಬರ್ಬೇಕ್ರಿ. ನೋಡಿ ನಮ್ಮ ಯಾವ ಫೀಮೇಲ್ ನೋಡ್ರಿ ಹೆಂಗದ ಶೇಪ್ ಹೆಂಗದ. ಫೀಮೇಲ್ಗೆ ಹೈಟ್ ಬರಲ್ಲ, ಮುದಳ ಅಷ್ಟ. ಇದು ಗಣ್ಣ ಹೈಟ್ ಬರಲ್ರಿ. ಒಂದ್ 28 ಶೇಪ್ ಹೌದ್ರಿ. 28-29 ಬರ್ಬೇಕಾದ್ರೆ ಬಾಳ ಆತ್ರಿ ಫೀಮೇಲ್. ಹೌದು. ಇದು ಗಂಡು ಬಂದ್ಬಿಟ್ಟು 35 ಮಟನ ಬರ್ತಾವ್ರಿ. ನಾಯಿ ಬಾಲ ಹಂಗ ಹೆಸರು ಕಾಯ್ದಂಗ ಉದ್ದ ಹಂಗ ಬರ್ಬೇಕ್ರಿ ಬಾಲ. ಈ ತರ ಬರ್ಬೇಕ್ರಿ ಬಾಲ. ಕಿವಿ ನೋಡ್ರಿ, ಮಕ ನೋಡ್ರಿ. ಟೋಟಲಿ ಮೇಲ್ ಫಿಮೇಲ್ಗೂ ಸ್ವಲ್ಪ ಡಿಫ್ರೆನ್ಸ್ ಹೌದ್ರಿ. ಅವ್ರು ಯಾವ ಜಾತಿ ಅಲ್ರಿ, ಗಂಡು ಯಾವ್ದ್ರ ಯಾಕಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದ್ರೆ ಈ ತರ ಗುಮ್ಟೆ ಎಲ್ಲೋಕು ಬರ್ಬೇಕ್ರಿ. ಇದು ಈ ವಿಶೇಷತೆ ನಾಯಿ ಬರ್ಲೇಬೇಕ್ರಿ. ಮೊದಲಕ ಯಾವ ಕರ ಚೆಕ್ ಮಾಡ್ರಿ, ಮೇಲಲ್ಲಿ ಇರುತ್ತೆ, ಫಿಮೇಲ್. ರಾಜಪಾಳ್ಯಂ ಈ ತರ ಬರಲ್ಲ. ಈ ನಾಯಿ ಬೈ ಚಾನ್ಸ್ ಸತ್ರು ಸಹಿತ ಎಲಬು ಬರುತ್ತಲ್ಲ, ಎಲಬು ಸಹಿತ ಗುಮ್ಟೆ ಹಂಗಾರ್ತದ ನೋಡ್ರಿ. ಈ ಮಟನ್ ಎಲ್ಲ ವೇಸ್ಟೇಜ್ ನಾವು ತಿನ್ಕೊಂಡ್ ಹೋಗ್ತಾವಲ್ಲ, ಉಳದ್ದು ಸತ್ತು ಹೋದ್ಮೇಲೆ ತಲೆ ಬುಲ್ಟಿ ನೋಡಿದ್ರ ಈಕಂದಿ ನಮ್ಮ ಅನುಭವ ಆತನ್ರಿ. ಆ ತರ ಆಗಿತ್ತು. ನಮ್ದು ನಾಯಿ ತಿರ್ಕೊಂಡಿತ್ತು, ಮುಚ್ಚಿದ್ವಿ. ಅದು ಏನೇನೋ ಮಾಡಿ ಮತ್ತೆ ನಾಯಿಗಳು ಪಾಪ ಭಾರಿ ಹಚ್ಕೊಂಡ್ಬಿಟ್ಟಿದ್ವು. ಉಗಿದ್ಮೇಲೆ ನಾಯಿ ಹೊರ ತಗೋದ್ಬಿಟ್ಟು ಉಗಿದ್ಮೇಲೆ ಕೂಡ
ತಿರ್ಗಾ ಒಂದು 8 ದಿನ ಪಾಪ ನಾವು ಎಳ್ಕೊಂಡು ಆ ಕಡೆ ಬಿಟ್ವಿ. ಫುಲ್ ಡ್ರೈ ಆದ್ಮೇಲೆ ನೋಡ್ತೇವೆ ಗುಮ್ಮಿಟಿ ಸಹಿತ ತಲೆ ಮೇಲೆ ಹಿಂಗೆ ಕಾಣತ್ರಿ ಇದು ನಾವು ಇದೈತಲ್ಲ ಇದು ಒಂಥರ ಗುಳ್ಳಿ ಟೈಪ್ ಹಂಗೆ ಇರುತ್ತೆ. ಹೌದ್ರಿ ಇದು ಎಲಬಲೆ ಬಂದ್ಬಿಡುತ್ತೆ ಅದು. ಹೌದು. ಈ ಬೇರೆ ಜಾತಿಗಳಿಗೆ ಯಾವ ಕೂಡ ಇರಲ್ಲ. ಏನಪ್ಪ ಅಂದ್ರೆ ಈ ತೋಟ ಇರ್ತವೆ, ಮಂಗಳು ಬರ್ತವೆ, ಇವು ನಾಯಿ ಇದಾವಲ್ಲ, ಒಂದು ಮಂಗ ಇರಲ್ಲ ನಮ್ಮ ಕಡೆಗೆ ಇಲ್ಲೆಲ್ಲ. ಮಂಗಗಳು ಇರಲ್ಲ, ಮಂಗಗಳು ಬೇರೆ ಇದ್ರೆ ಇರ್ಬೋದಾ? ಬಟ್ ನಮ್ಮಲ್ಲಿ ಎಲ್ಲ ಐತಲ್ಲ ಇಲ್ಲೆಲ್ಲ ಮಂಗಳು ಬರಂಗೇ ಇಲ್ಲ. ನೀವು ಮಂಗ ಪಂಗ ಕಾಟತ್ತು ಅಂದ್ರ ಹೊಲಗಳಿಗೆ ಈ ಮೊದಲ ನಾಯಿ 1-2 ನಾಯಿ ಇದ್ದು ಅಂದ್ರ ಅವ್ರ ತೋಟ ಆಗಿರ್ಬೋದು ಮತ್ತೊಂದು ಏನಾರ ಆಗಿರ್ಬೋದು ರೈತರದ ಒಟ್ಟ ಇದ್ರ ನೋಡಿ ಎದಿರ್ತಾವ ಅಥವಾ ಇದು ಬೊಗಳದಕ್ಕೆ ಬೊಗಳದಲ್ರಿ ಇದು ಒಂದು ಅದಕ್ಕೆ ಇಳಿಯೋದ್ ನೋಡೋದ್ ಬೊಗಳಲ್ಲ ಅದು ಒಂದ್ ಸಲ ಅದನ್ನ ಅಟ್ಯಾಕ್ ಮಾಡ್ತಂದ್ರೆ ಜೀವನದಾಗ ನಿಮ್ಮ ಅವಳ ಕಡೆ ಬರೋದಲ್ಲ ಅದಲ್ಲ ಅದ್ರ ಜೊತೆಗಾರ ಯಾವ ಬಂದಾರಲ್ಲ ಮಂಗ ಮುಷೆ ಯಾವ ಬರಲ್ಲ. ಮರನೇ ಹಂಡ್ರಕ್ ಹೋಗ್ತೇವೆ ನಾವು.